ಬಿಜೆಪಿ ವತಿಯಿಂದ ವಿರಾಜಪೇಟೆಯ ಅಮ್ಮತ್ತಿಯ ಕೊಡವ ಸಮಾಜದ ಸಭಾಂಗಣದಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ವಿರಾಜಪೇಟೆ ಮಂಡಲ ಮಟ್ಟದ ಪ್ರಶಿಕ್ಷಣ ವರ್ಗ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್, ಬಿಜೆಪಿ ಪಕ್ಷ ಇತರ ರಾಜಕೀಯ ಪಕ್ಷಗಳಿಂದ ಭಿನ್ನವಾಗಿದೆ. ಸಂಘಟನೆ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಪ್ರಶಿಕ್ಷಣದ ಮುಖ್ಯ ಗುರಿಯಾಗಿದೆ ಎಂದರು. ಕಾರ್ಯಕರ್ತನಲ್ಲಿ ವೈಚಾರಿಕ ಬದ್ಧತೆ ಬೆಳೆಸುವುದು, ಪಕ್ಷದ ಕಾರ್ಯವೈಖರಿ ತಿಳಿಸುವುದು, ಕಾರ್ಯಕರ್ತರ ನಡತೆಯಲ್ಲಿ ಶ್ರೇಷ್ಠತೆಯನ್ನು ರೂಪಿಸುವುದು ಮಾತ್ರವಲ್ಲದೆ ಪದಾಧಿಕಾರಿ ಕಾರ್ಯಕರ್ತನಿಗೆ ಪಕ್ಷದ ವಿಕಾಸ ಇತಿಹಾಸ ತಿಳಿಸಿ ಕೊಡಲಾಗುತ್ತೆ ಎಂದರು. भारत माता की जय, भारतीय जनता पार्टी की जय, वंदे मातरम. ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಯಾವ ಉದ್ದೇಶಕ್ಕಾಗಿ ನಮ್ಮ ಹಿರಿಯರು ಹಿಂದೆ ಜನಸಂಘವನ್ನ ಮತ್ತು ಅದರ ನಂತರ ಭಾರತೀಯ ಜನತಾ ಪಾರ್ಟಿಯನ್ನು ಪ್ರಾರಂಭ ಮಾಡಿದ್ರು, ನಾವು ಒಂದು ವಿಭಿನ್ನವಾದ ರಾಜಕೀಯ ಪಕ್ಷ, ಪಾರ್ಟಿ ಡಿಫರೆನ್ಸ್ ಅಂತ ಹೇಳ್ತೀವಿ ನಾವು. ಯಾಕೆ ನಾವು ಭಿನ್ನವಾಗಿದ್ದೀವಿ? ನಮ್ಮ ಸೈದ್ಧಾಂತಿಕ ನೆಲೆಗಟ್ಟು, ಸೈದ್ಧಾಂತಿಕ ಅಧಿಷ್ಠಾನ ಹೇಳಿದ್ರೆ ಏನು? ಅತ್ಯಂತ ತಳಸ್ಪರ್ಶಿಯಾಗಿ ಆಲೋಚನೆ ಮಾಡಿದ್ರೆ ಬೂತ್ ಹೇಳುವಂತ ಘಟಕದ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ. ಒಂದಷ್ಟು ನೆನಪಾಡೋ ಪ್ರಯತ್ನ ಮಾಡ್ತೀವಿ. ನಮ್ಮ ಪಕ್ಷ ಸರ್ವಸ್ಪರ್ಶಿ ಏನ್ ಹೇಳಿದ್ರು ಹೇಳಿ ಸರ್ವವ್ಯಾಪಿ ಆಗ್ಬೇಕು ಹೇಳಿ ನೆನಪಿದ್ಯಾ? ಅದಾದ್ಮೇಲೆ ಹೇಳಿದ್ರು ಒನ್ ಬೂತ್, ಹೇಳಿ ಜೋರಾಗಿ ಹೇಳಿ, 1 ಬೂತ್ 10 ಯೂತ್ ಅಂತ ಹೇಳಿದ್ರು. ಅಂದ್ರೆ ಆ ಅವಧಿಯಲ್ಲಿ ಒಂದು ಬೂತ್ ನಲ್ಲಿ 10 ಜನ ಕಾರ್ಯಕರ್ತರು ಇರಲಿಲ್ಲ. ಅದಾದ್ಮೇಲೆ ಹೇಳಿದ್ರು ಏನ್ ಹೇಳಿದ್ದೀನಿ ನೋಡೋಣ, ಹೇಳಿ. ಫಸ್ಟ್ ಹೇಳಿದ್ರು ಸರ್ವಸ್ಪರ್ಶಿ ಸರ್ವವ್ಯಾಪಿ ಆಗ್ಬೇಕು, ಭೌಗೋಳಿಕವಾಗಿ ಎಲ್ಲಾ ಕಡೆ ವ್ಯಾಪಿಸ್ಬೇಕು, ನಾವು ಎಲ್ಲರೂ ಮುಟ್ಟಬೇಕು. ಇದಾಗಬೇಕಾದ್ರೆ ಬೂತಲ್ಲಿ 10 ಜನ ಕಾರ್ಯಕರ್ತರು ಇರಬೇಕು ಅಲ್ವಾ? ಅದಾದ್ಮೇಲೆ ಏನಿದ್ರು ನೋಡಿ ನೆನಪಿದೆ ಅವರಿಗೆ, ಭೀಮಣ್ಣ ಬೂತ್ ಜೀತೋ ತೋ ದೇಶ ಜೀತೆಂಗೆ. ನಾವು ಚುನಾವಣೆ ಗೆಲ್ಲೋದು ಎಲ್ಲಿ? ಬೂತಲ್ಲಿ ತಾನೆ. ಬೂತಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಒಂದು 10 ವೋಟ್ ಜಾಸ್ತಿ ಬಂತು ಅಂತ ಹೇಳಿದ್ರೆ ಗೆಲ್ತೀವಿ ನಾವು. ಆಮೇಲೆ ಏನ್ ಹೇಳಿದ್ರು, ಮೇರಾ ಬೂತ್ ಸಬ್ಸೆ ಮಜಬೂತ್. ಈಗ ನಿಮ್ಮಲ್ಲಿ ಬೂತ್ ಇಷ್ಟ ಚೆನ್ನಾಗಿದ್ದೀರಲ್ವಾ? ನಾವೆಲ್ಲ ಯಾವ್ದಾವ್ದೋ ಬೂತಲ್ಲಿ ಓಟ್ ಹಾಕ್ತೀವಿ ನಮ್ಮ ಬೂತಲ್ಲಿ. ವಿಶ್ವಾಸದ ಹೇಳ್ತೀವ ಮೇರಾ ಬೂತ್ ಸಬ್ಸೆ ಮಜಬೂತ್ ಅಂತ ಹೇಳಿ. ಮಾಜಿ ಸಭಾಪತಿ ಹಾಗೂ ಮಾಜಿ ಶಾಸಕ ಕೆಜಿ ಬೋಪಯ್ಯ ಮಾತನಾಡಿ, ನಿತಿನ್ ನಬೀನ್ ಜಿ ರಾಷ್ಟ್ರೀಯ ಅಧ್ಯಕ್ಷರಾದ ತಕ್ಷಣ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನಕ್ಕೆ ಫೆಬ್ರವರಿ 5ರಂದು ಚಾಲನೆ ನೀಡಿದ್ದಾರೆ. ಬಿಜೆಪಿ ಸಂಘಟನಾ ಪರ್ವ ಪ್ರಾರಂಭವಾಗಿದೆ. ಸದಸ್ಯತ್ವ ಅಭಿಯಾನ, ಸಕ್ರಿಯ ಸದಸ್ಯರ ಅಭಿಯಾನ, ಬೂತ್ ಮಂಡಲ ಜಿಲ್ಲಾ ಅಧ್ಯಕ್ಷರಿಂದ ರಾಷ್ಟ್ರೀಯ ಅಧ್ಯಕ್ಷರವರೆಗೆ ಸಂಘಟನಾ ಪರ್ವ ನಡೆಯುತ್ತದೆ ಎಂದರು. ರಾಷ್ಟ್ರದ ನೂತನ ಅಧ್ಯಕ್ಷರಾದ ನಿತಿನ್ ನಬೀನ್ ಅವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿದಾಗಲೇ ಸಂಘಟನೆಯನ್ನು ಗಟ್ಟಿ ಮಾಡಬೇಕು. ಆ ಸಂಘಟನೆ ಗಟ್ಟಿ ಮಾಡಬೇಕಾದ್ರೆ ಏನು ಕಾರ್ಯಕ್ರಮ? ಹಾಗಾಗಿ ಅದು ಕೊನೆಯ ಮಂಡಲದ ಮಟ್ಟದಿಂದ ಆಗಲೇ ಹೇಳಿದ್ದಾರೆ. ಅದಕ್ಕೆ ಆ ರೀತಿಯ ಒಂದು ಪ್ರಶಿಕ್ಷಣ ಆಗಬೇಕು. ಯಾರ ಹೆಸರು ಕೊಡುವಂಥದ್ದು? ಅದಕ್ಕೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಬಹುಶಃ ಅನೇಕರು 2 ಪ್ರಮುಖ ಹೆಸರುಗಳನ್ನು, ಮತ್ತು ನಾವು ಯಾವುದೇ ಕಾರ್ಯಕ್ರಮ ಆಗುವಾಗ ಇಬ್ಬರಿಗೆ, ಭಾರತ ಮಾತೆಯ ಜೊತೆಗೆ ಇಬ್ಬರಿಗೆ ಪುಷ್ಪಾರ್ಚನೆಯನ್ನು ಮಾಡಬೇಕು. ನಮ್ಮ ಸಂಸ್ಥಾಪಕ ಜನಸಂಘದ ಅಧ್ಯಕ್ಷರಾದ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು, ಹಾಗೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಬಹುಶಃ ಅವರು ಭಾರತೀಯ ಜನಸಂಘ ಟೈಮ್ 1 ವರ್ಷ ಸ್ವಲ್ಪ ಜಾಸ್ತಿ ಇದ್ರು ಕಾಣುತ್ತೆ. ನಿಮಗೆ ಗೊತ್ತಿದೆ, ಟ್ರೈನಲ್ಲಿ ಅವ್ರನ್ನ ಮಾನುಷವಾಗಿ ಕೊಲೆ ಮಾಡಿ ಟ್ರೈನಿಂದ ಹೊರಗಡೆ ಬಿಸಾಡಿದ್ದು ಇದೆ. ಅದಕ್ಕೆ 11 ತಿಂಗಳು ಆಗ್ತದೆ. ಆದರೆ ಪಕ್ಷಕ್ಕೆ ಒಂದು ಹೊಸ ದಿಕ್ಸೂಚಿಯನ್ನು ಕೊಟ್ಟರು. ಎಂಎಲ್ಸಿ ಸುಜಾ ಕುಶಾಲಪ್ಪ ಮಾತನಾಡಿ, ಭಾರತೀಯ ಜನತಾ ಪಾರ್ಟಿ ಶಿಸ್ತಿಗೆ ಹೆಸರಾದ ಪಕ್ಷವಾಗಿದ್ದು ಕಾರ್ಯಕರ್ತರಿಗೆ ಮೊದಲ ಪಾಠವಾಗಿ ಶಿಸ್ತಂದೇ ಕಲಿಸಲಾಗುತ್ತೆ ಎಂದರು. ಅದಕ್ಕೆ ಮುಂಚೆ ಹಗಲು ರಾತ್ರಿ ಆ ಕೆಲಸವನ್ನು ಮಾಡಿ ಕೊಡಗು ಜಿಲ್ಲೆಯಲ್ಲಿ ಸಂಘಟನೆ ಆಯಿತು.
91ರಲ್ಲಿ MP ಕ್ಷೇತ್ರ ಧನಂಜಯ ಕುಮಾರ್ ಬಂದರು ಮೊಟ್ಟ ಮೊದಲಿಗೆ. ತದನಂತರದಲ್ಲಿ 94ರಲ್ಲಿ 8 ಕ್ಷೇತ್ರ ಕೊಡಗು ಜಿಲ್ಲೆಯಲ್ಲಿ 3 ಕ್ಷೇತ್ರ BJP ಬಂತು. ತದನಂತರದಲ್ಲಿ ನಮಗೆ ಆ ಗೊತ್ತಿರುವಂಥ ಫಂಡ್ ಗಂಡು ಗೊತ್ತಿರಲಿಲ್ಲ. ಆವಾಗ ಬರೀ ದೇಶ ಪ್ರೇಮ ಆ ರೀತಿ ಕೆಲಸ ಮಾಡ್ತಾ ಇದ್ದು. ಈಗ ತದನಂತರದಲ್ಲಿ ಆವಾಗ 94ರಿಂದ 91ರಿಂದ ಏನೋ ಫಂಡ್ ಸ್ವಲ್ಪ ಬರ್ತಾ ಇತ್ತು, ಜನಗಳಿಗೆ ಗೊತ್ತಾಯಿತು. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕಾರ್ಯಕರ್ತ ಆ ದೇಶದ ಬಗ್ಗೆ, ದೇಶ ಪ್ರೇಮದ ಬಗ್ಗೆ, ಹಿಂದುತ್ವದ ಬಗ್ಗೆ ಅದನ್ನು ಅವರವರ ಕೈಯಿಂದೇ ಹಾಕೊಂಡು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿದಂಥ ಭಾಳ ಹಿರಿಯರಿದ್ದಾರೆ. ಅವರನ್ನ ನೆನೆಸುವಂಥ ಕೆಲಸ ಇವತ್ತು ಆಗಬೇಕು. ನಾವು ಅವರಿಗೆ ಮರ್ಯಾದೆಯನ್ನು ಕೊಡುವಂಥ ಕೆಲಸ ಆಗಬೇಕು. ಆದರೆ ಇವತ್ತು ಏನಾಗಿದೆ, 25 ವರ್ಷ ಈಗ ಬರೀ ಫಂಡ್ ಪೋಸ್ಟ್ ಕೊಡಬೇಕು, ಅದು ಆಗಬಾರ್ದು. ಇದಕ್ಕೆ ಶಿಕ್ಷಣಕ್ಕೆ ಪ್ರಾಮುಖ್ಯವಾದುದು. ಪಟ್ಟಿ ಮಾಡಿದ್ದಾರೆ. ಇದು ನೇರವಾಗಿ ಆಗಮಿಸಿರುವವರು ಎಲ್ಲರೂ ಸಹ ಆನ್ಲೈನ್ನಲ್ಲೇ ಸರಳ ಆ್ಯಪ್ನಲ್ಲೇ ನಿಮ್ಮ ಹೆಸರುಗಳನ್ನು ನೋಂದಣಿ ಮಾಡುವಂಥದ್ದಾಗಬೇಕು. ಅದೇ ರೀತಿಯಲ್ಲಿ ₹100 ಅದರ ಶುಲ್ಕವನ್ನು ಪಾವತಿಸಬೇಕು. ಇದು ಯಾವುದೇ ಕಾರಣಕ್ಕೆ ಇಲ್ಲಿ ಯಾವ ವ್ಯಕ್ತಿಗೋ ಅಥವಾ ಸಂಘಟನೆಯ ಕೈ ಕೊಡುವಂತಿಲ್ಲ. ಇವತ್ತೆಲ್ಲವೂ ಡಿಜಿಟಲೀಕರಣ ಆಗ್ತಾ ಇರೋದ್ರಿಂದ ನೇರವಾಗಿ ಆನ್ಲೈನ್ನಲ್ಲಿ ಪಕ್ಷದ ರಾಷ್ಟ್ರೀಯಕ್ಕೆ ಹೋಗುವಾಗೆ ಪ್ರತಿಯೊಬ್ಬರು ತಮ್ಮ ಮೊಬೈಲ್ನಿಂದ ಈ ₹100 ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡುವಂಥದ್ದು. 3 ಅವಧಿಗಳಿರ್ತದೆ. ಲೆಫ್ಟ್ ಸೈಡ್ ವಿರಾಜಪೇಟೆ ಮಂಡಲದವ್ರು ವಿರಾಜಪೇಟೆ ಅವ್ರು ಕೂರಬೇಕು, ರೈಟ್ ಸೈಡ್ ಅಲ್ಲಿ ಕೊನಪೇಟೆ ಅವ್ರು ಕೂರಬೇಕು. ಪ್ರತಿ ಅವಧಿ 45 ಮಿನಿಟ್ಸ್ ಇರ್ತದೆ. ದಯವಿಟ್ಟು ಮೊದಲು ಹೇಳಿದಾಗೆ ತಮ್ಮ ಫೋನ್ಗಳನ್ನು ಸೈಲೆಂಟ್ ಇಟ್ಟು ಪ್ರತಿ ಅವಧಿಯಲ್ಲಿ ಒಂದು 10 ಮಿನಿಟ್ಸ್ ಬ್ರೇಕ್ ಕೊಡ್ತೀವಿ. 2 ಅವಧಿಗಳನ್ನು ಪ್ರಮುಖರು ತಗೊಳ್ತಾರೆ. ಇದಾದ ನಂತರ ಊಟೋಪಚಾರ 8:30 ಗಂಟೆಗೆ ಇರ್ತದೆ. ಊಟೋಪಚಾರ ಆದ ನಂತರ ಎಲ್ಲರೂ ತಪ್ಪಬೇಕು. ಬೆಳಗ್ಗೆ ಮತ್ತೆ 4 ಅವಧಿಗಳಿರ್ತದೆ. ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ, ಪ್ರಶಿಕ್ಷಣ ಅಭಿಯಾನದ ಸಂಚಾಲಕ ನೆಲ್ಲೀರ ಚಲನ್, ಮಾಜಿ ಶಾಸಕ ಅಪ್ಪಚ್ಚು ರಂಜನ್, ಪ್ರಧಾನ ಕಾರ್ಯದರ್ಶಿ ಕೂಟಂಡ ಅಜಿತ್ ಕರ್ಮಯ್ಯ, ಬಿಜೆಪಿಯ ಮಾಜಿ ಜಿಲ್ಲಾಧ್ಯಕ್ಷ ರಾಬಿನ್ ದೇವಯ್ಯ, ಮಂಗಳೂರು ವಿಭಾಗದ ಉಸ್ತುವಾರಿ BB ಭಾರತೇಶ್ ಈ ಸಂದರ್ಭ ಪಾಲ್ಗೊಂಡಿದ್ದರು.